ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 4 ಬಯಲಾದ ಗುಪ್ತ ರಹಸ್ಯ ಮತ್ತು ಫೈನಲ್ ಸರ್ವಿಸಿಂಗ್. ಬೆಂಗಳೂರಿನ ಐಷಾರಾಮಿ ಫ್ಲಾಟ್ನಲ್ಲಿ ಕಳೆದ ಹಸಿಬಿಸಿ ದಿನಗಳು ಮುಗಿದು ಕಾವ್ಯ ಮತ್ತೆ ತನ್ನ ಹಳ್ಳಿಗೆ ಮರಳಿದ್ದಳು. ಕಿರಣ್ ತನ್ನ ಆಫೀಸ್ ಕೆಲಸಗಳಲ್ಲಿ ಮಗ್ನನಾಗಿದ್ದರೂ ಅವನ ಮನಸ್ಸು ಮಾತ್ರ ಇನ್ನೂ ಆ ನೇರಳೆ ಬಣ್ಣದ ಕುರ್ತಾದ ಒಳಗಿದ್ದ ಕಾವ್ಯಳ ಸೌಂದರ್ಯ ಮತ್ತು ಅವಳು ನೀಡಿದ ಸಿಟಿ ಟ್ರೀಟ್ಮೆಂಟ್ ನೆನಪುಗಳಲ್ಲೇ ತೇಲುತ್ತಿತ್ತು. ಆದರೆ ಹಳ್ಳಿಯಲ್ಲಿ ಪರಿಸ್ಥಿತಿ ಎಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಕಾವ್ಯ ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಅವಳ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ಇದನ್ನು ಗಮನಿಸಿದ ಅವಳ ಅಣ್ಣ ರಘು ಸಂಶಯದಿಂದ ಅವಳ ಮೊಬೈಲ್ ಚೆಕ್ ಮಾಡಿದಾಗ ಇಬ್ಬರ ಗುಪ್ತ ರಹಸ್ಯ ಪೂರ್ತಿಯಾಗಿ ಬಯಲಾಗಿತ್ತು. ಫೋಟೋದಲ್ಲಿ ಕಿರಣ್ ಮತ್ತು ಕಾವ್ಯ ಅತಿ ಆಪ್ತವಾಗಿದ್ದನ್ನು ಕಂಡು ರಘು ಕೆಂಡಾಮಂಡಲನಾಗಿದ್ದನು. ಸೋಮವಾರ ಬೆಳಗ್ಗೆ ಊರಿನ ಪಂಚಾಯಿತಿ ಕಟ್ಟೆಯ ಮುಂದೆ ಒಂದು ದೊಡ್ಡ ಹೈಡ್ರಾಮಾ ಶುರುವಾಗಿತ್ತು. ಕಾವ್ಯ ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಸುತ್ತ ಇಡೀ ಊರಿನ ಜನ ಸೇರಿ ಮಾತಾಡಿಕೊಳ್ಳುತ್ತಿದ್ದರು. ವಿಷಯ ತಿಳಿದ ಕೂಡಲೇ ಕಿರಣ್ ತನ್ನ ಹೈಸ್ಪೀಡ್ ಕಾರಿನಲ್ಲಿ ಹಳ್ಳಿಗೆ ತಲುಪಿದನು. ಅವನು ಕಾರಿನಿಂದ ಇಳಿದಾಗ ರಘು ತನ್ನ ಗೆಳೆಯರೊಂದಿಗೆ ಅವನತ್ತ ಧಾವಿಸಿ ಬಂದನು. ಏನೋ ಸಿಟಿ ಇಂಜಿನಿಯರ್, ಮದುವೆ ಮನೆಯ ಪೆಂಡಾಲ್ ಅಡಿಯಲ್ಲಿ ನಮ್ಮ ಹಳ್ಳಿ ಹುಡುಗಿಯರ ಇಂಜಿನ್ ಪವರ್ ಚೆಕ್ ಮಾಡೋಕೆ ಬಂದಿದ್ದೀಯಾ? ಇವತ್ತು ನಿನ್ನ ಈ ಚಾಸಿಸ್ ಬಿಚ್ಚಿ ಮಾಡೋ ಸರ್ವಿಸಿಂಗ್ ನಿನಗೆ ಯಾವತ್ತೂ ಮರೆಯಲ್ಲ ಎಂದು ಕಿರಣ್ನ ಕಾಲರ್ ಹಿಡಿದು ಗರ್ಜಿಸಿದನು. ಊರಿನ ಗೌಡರು ಮತ್ತು ಎಲ್ಲರ ಕಣ್ಣುಗಳು ಈಗ ಕಿರಣ್ ಮೇಲೆ ನೆಟ್ಟಿದ್ದವು. ಕಿರಣ್ ಕಿಂಚಿತ್ತೂ ಭಯಪಡದೆ ರಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕನು. ರಘು ಅವರೇ, ಮಷೀನ್ ಕೆಲಸ ಮಾಡಬೇಕಾದ್ರೆ ಸೌಂಡ್ ಬರೋದು ಕಾಮನ್. ಆದ್ರೆ ನನ್ನ ಮತ್ತು ಕಾವ್ಯಳ ನಡುವೆ ನಡೆದ ಆ ಸೌಂಡು ಕೇವಲ ಪ್ರೀತಿದು. ಆ ಮದುವೆ ಮನೆಯ ಪೆಂಡಾಲ್ ಅಡಿಯಲ್ಲಿ ನಮ್ಮಿಬ್ಬರ ವೈರಿಂಗ್ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಈಗ ಈ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡೋಕೆ ಯಾವ ಪವರ್ಗೂ ಸಾಧ್ಯವಿಲ್ಲ. ಬೇಕಿದ್ರೆ ನೀವೇ ನನ್ನ ಪರ್ಫಾರ್ಮೆನ್ಸ್ ನೋಡಿ, ನಾನೇ ನಿಮ್ಮ ತಂಗಿಯನ್ನ ಅಧಿಕೃತವಾಗಿ ಕೈ ಹಿಡಿತೀನಿ. ಈ ಇಂಜಿನ್ ಯಾವತ್ತೂ ಹ್ಯಾಂಗ್ ಆಗಲ್ಲ ಎಂದು ಸಖತ್ ಬೋಲ್ಡ್ ಆಗಿ ಡಬಲ್ ಮೀನಿಂಗ್ನಲ್ಲಿ ಉತ್ತರ ನೀಡಿದನು. ಕಿರಣ್ನ ಈ ಧೈರ್ಯ ಕಂಡು ಕಾವ್ಯಳಿಗೆ ಒಂದು ಹೊಸ ಚೈತನ್ಯ ಬಂದಿತು. ಕಾವ್ಯ ಮೆಲ್ಲಗೆ ಮುಂದೆ ಬಂದು ತನ್ನ ಅಣ್ಣನ ಕೈ ಹಿಡಿದಳು. ಅಣ್ಣ, ಇವರ ಸಾಫ್ಟ್ವೇರ್ ಹಳ್ಳಿ ಹುಡುಗಿ ಅಂತ ಪೂರ್ತಿಯಾಗಿ ಅಪ್ಡೇಟ್ ಆಗಿದೆ. ಈಗ ನಮ್ಮಿಬ್ಬರ ನಡುವೆ ಡೇಟಾ ಫುಲ್ ಟ್ರಾನ್ಸ್ಫರ್ ಆಗಿದೆ. ಇನ್ನು ಉಳಿದಿರೋದು ಕೇವಲ ಲಾಗಿನ್ ಅಷ್ಟೇ. ನೀನು ಒಪ್ಪಿದ್ರೆ ಈ ಪ್ರಾಜೆಕ್ಟ್ ಸುಖವಾಗಿ ಫಿನಿಶ್ ಆಗುತ್ತೆ ಎಂದು ಕಣ್ಣು ಹೊಡೆದಳು. ಕಾವ್ಯಳ ಈ ತುಂಟ ಮಾತುಗಳು ಮತ್ತು ಕಿರಣ್ನ ಜವಾಬ್ದಾರಿಯುತ ನಡವಳಿಕೆ ಕಂಡು ಊರಿನ ಗೌಡರು ಮದುವೆಗೆ ಸಮ್ಮತಿ ನೀಡಿದರು. ಸರಿ, ಈ ರಹಸ್ಯ ಪ್ರೇಮದಾಟಕ್ಕೆ ಇದೇ ಪೆಂಡಾಲ್ ಅಡಿಯಲ್ಲೇ ಒಂದು ಮದುವೆಯ ಮುದ್ರೆ ಬೀಳಲಿ ಎಂದು ಘೋಷಿಸಿದರು. ಮರುದಿನವೇ ಮದುವೆಗೆ ಸಕಲ ಸಿದ್ಧತೆಗಳು ಶುರುವಾದವು. ಮದುವೆಯ ರಾತ್ರಿ ಊರಿನ ಹವಾಮಾನವು ಸ್ವಲ್ಪ ಸೆಕೆಯಿಂದ ಕೂಡಿತ್ತು. ಶೋಭನ ಕಾರ್ಯದ ಸಮಯದಲ್ಲಿ ಕಾವ್ಯ ಹಸಿಬಿಸಿ ನೋಟದೊಂದಿಗೆ ಹೂವಿನಿಂದ ಅಲಂಕರಿಸಿದ ಬೆಡ್ ಮೇಲೆ ಕುಳಿತಿದ್ದಳು. ಕಿರಣ್ ಒಳಗೆ ಬರುತ್ತಿದ್ದಂತೆ ಬಾಗಿಲು ಹಾಕಿ ಅವಳ ಹತ್ತಿರ ಬಂದನು. ಕಾವ್ಯ ತುಂಟತನದಿಂದ ನಗುತ್ತಾ, ಏನು ಕಿರಣ್ ಸಾಹೇಬ್ರೆ, ಬೆಂಗಳೂರಲ್ಲಿ ಎಸಿ ಗಾಳಿಯಲ್ಲಿ ಆಟ ಆಡಿದ್ವಿ. ಈಗ ಈ ಹಳ್ಳಿ ಸೆಕೆಯಲ್ಲಿ ಈ ಇಂಜಿನ್ ಎಷ್ಟು ಲೋಡ್ ತಗೊಳ್ಳುತ್ತೆ ಅಂತ ನೋಡೋಣವಾ? ಇವತ್ತು ರಾತ್ರಿ ಈ ಓವರ್ ಟೈಮ್ ಕೆಲಸಕ್ಕೆ ನೀವೇ ಮ್ಯಾನೇಜರ್ ಎಂದಳು. ಕಿರಣ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ಕಾವ್ಯ, ಈ ಇಂಜಿನ್ ಒಮ್ಮೆ ಸ್ಟಾರ್ಟ್ ಆದ್ರೆ ಸೀದಾ ಬೆಳಗ್ಗೆವರೆಗೂ ನಿಲ್ಲಲ್ಲ. ನಿನ್ನ ಈ ಪರ್ಪಲ್ ಕುರ್ತಾದಿಂದ ಹೊರಬರುವ ಆ ಅಂದಕ್ಕೆ ಇವತ್ತು ಫುಲ್ ಚಾರ್ಜಿಂಗ್ ಇರುತ್ತೆ ಎಂದು ಅವಳ ಸೊಂಟಕ್ಕೆ ಕೈ ಹಾಕಿದನು. ಕಾವ್ಯ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಇವತ್ತು ಸರ್ವಿಸಿಂಗ್ ಸ್ವಲ್ಪ ರಗಡ್ ಆಗಿರಲಿ ಕಿರಣ್. ನಮ್ಮ ಈ ಪ್ರೇಮದ ವೈರಿಂಗ್ ಯಾವತ್ತೂ ಶಾರ್ಟ್ ಸರ್ಕ್ಯೂಟ್ ಆಗಬಾರದು. ನೀನು ಎಷ್ಟು ಹಾರ್ಡ್ ಆಗಿ ಕೆಲಸ ಮಾಡ್ತೀಯೋ ಅಷ್ಟು ಜಾಸ್ತಿ ನೆಟ್ವರ್ಕ್ ಸಿಗುತ್ತೆ. ನನ್ನ ಈ ಇಂಟರ್ಫೇಸ್ ನಿನ್ನ ಪರ್ಫೆಕ್ಟ್ ಯೂಸಿಂಗ್ಗೆ ಕಾಯ್ತಿದೆ ಎಂದು ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ಕಿರಣ್ ಅವಳ ತುಟಿಗಳಿಗೆ ಹತ್ತಿರವಾಗಿ, ಇವತ್ತು ರಾತ್ರಿ ಈ ರೂಮಿನ 4 ಗೋಡೆಗಳೇ ಸಾಕ್ಷಿ. ನಮ್ಮ ಈ ಸೀಕ್ರೆಟ್ ಪ್ರಾಜೆಕ್ಟ್ ಈಗ ಪೂರ್ತಿಯಾಗಿ ಸಕ್ಸಸ್ ಆಗಿದೆ. ಪ್ರತಿ ನಿಮಿಷವೂ ನಿನಗೆ ಹೊಸ ಕಿಕ್ ಕೊಡೋದು ನನ್ನ ಜವಾಬ್ದಾರಿ. ಇನ್ನು ಯಾವ ಡೇಟಾ ಬ್ಯಾಕಪ್ ಕೂಡ ನಮಗೆ ಬೇಕಿಲ್ಲ ಎಂದು ಅವಳ ಮೇಲೆ ಮುತ್ತಿನ ಮಳೆ ಸುರಿಸಿದನು. ಇಡೀ ರಾತ್ರಿ ಇಬ್ಬರ ಪ್ರೇಮದ ಸಂಭಾಷಣೆ ಮತ್ತು ಆ ಹಸಿಬಿಸಿ ಆಟ ಮುಂದುವರಿಯಿತು. ಮದುವೆ ಮನೆಯ ಆ ಮಂದ ಬೆಳಕಿನ ಪೆಂಡಾಲ್ ಅಡಿಯಲ್ಲಿ ಶುರುವಾದ ಕಥೆ ಇಂದು ಒಂದು ಗಟ್ಟಿಯಾದ ಸಂಸಾರಕ್ಕೆ ನಾಂದಿ ಹಾಡಿತ್ತು. ಕಾವ್ಯಳ ಆ ತುಂಟ ನಗು ಮತ್ತು ಕಿರಣ್ನ ಆ ರೊಮ್ಯಾಂಟಿಕ್ ಇಂಜಿನಿಯರಿಂಗ್ ಎರಡೂ ಸೇರಿ ಒಂದು ಅದ್ಭುತ ಸುಖಾಂತ್ಯ ಕಂಡವು. ಕಿರಣ್ ಮತ್ತು ಕಾವ್ಯ ಇಬ್ಬರೂ ಲೈಫ್ ಲಾಂಗ್ ಯಾವುದೇ ಬಫರಿಂಗ್ ಇಲ್ಲದೆ ತಮ್ಮ ಸುಂದರ ಜೀವನವನ್ನು ಸಾಗಿಸಿದರು.